ಹೌದು, ಇತ್ತೀಚಿನ ದಿನಗಳಲ್ಲಿ ಯಾವ ಆಹಾರ ಪದಾರ್ಥ ತಿನ್ಬೇಕು ಅಂದ್ರೂ 2-3 ಬಾರಿ ಯೋಚನೆ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ. ಪ್ರತಿಯೊಂದು ತರಕಾರಿ ಹಾಗೆ ಆಹಾರ ಪದಾರ್ಥಗಳನ್ನ ಬೆಳೆಯೋದಕ್ಕೆ ಕೀಟನಾಶಕ ಮತ್ತೆ ರಾಸಾಯನಿಕ ಔಷಧಗಳನ್ನ ಬಳಸಲಾಗ್ತಿದೆ. ಹಾಗಾಗಿ ಯಾವ ಆಹಾರ ಪದಾರ್ಥಗಳಿಗೆ ಯಾವ ಕೆಮಿಕಲ್ಸ್ ನ ಬಳಸ್ತಾರೆ ಮತ್ತೆ ಇದರಿಂದ ಯಾವೆಲ್ಲ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಅನ್ನೋದನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಹಾಲಿನಲ್ಲಿ ಸಂಶ್ಲೇಷಿತ ಹಾರ್ಮೋನ್ಗಳ ಬಳಕೆ ಸ್ತನ ಕ್ಯಾನ್ಸರ್ ಗ್ಯಾರಂಟಿ. ಹೌದು, ಹಾಲು ಪ್ರತಿಯೊಂದು ಮನೆಯಲ್ಲೂ ಬಳಸುವಂತಹ ದಿನನಿತ್ಯದ ಆಹಾರ. ಇದನ್ನ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕುಡಿತಾರೆ. ಆದ್ರೆ ಹಸುಗಳ ಹಾಲಿನ ಉತ್ಪಾದನೆಯನ್ನ ಹೆಚ್ಚಿಸೋದಕ್ಕೆ RBGH ಅಂದ್ರೆ ಗೋವಿನ ಬೆಳವಣಿಗೆಯನ್ನ ಜಾಸ್ತಿ ಮಾಡುವ ಹಾರ್ಮೋನ್ ಅನ್ನ 50 ದೇಶಗಳಲ್ಲಿ ಬಳಸಲಾಗುತ್ತೆ. ಇನ್ನು ಈ RBGH ನ ಬಳಕೆ ಹಾಲಿನಲ್ಲಿ IGF-1 ಹಾರ್ಮೋನ್ ಮಟ್ಟವನ್ನ ಕನಿಷ್ಠ 6 ಪಟ್ಟು ಹೆಚ್ಚಿಸೋದಲ್ಲದೆ ಇದು ಮನುಷ್ಯರಲ್ಲಿ ಸ್ತನ ಕ್ಯಾನ್ಸರ್ ಮತ್ತೆ ಪ್ರಾಸ್ಟೇಟ್ ಕ್ಯಾನ್ಸರ್ ಅಪಾಯಗಳಿಗೆ ಕಾರಣವಾಗುತ್ತೆ. ಜೇನುತುಪ್ಪದಲ್ಲಿ ಕ್ಲೋರಂಫೆನಿಕೋಲ್ ಬಳಕೆ ಅಲರ್ಜಿ, ರಕ್ತದೊತ್ತಡ, ಕಟ್ಟಿಟ್ಟ ಬುತ್ತಿ. ಇನ್ನು ನೀವೇನಾದ್ರೂ ಜೇನು ಪ್ರಿಯರಾಗಿದ್ರೆ ಈ ವಿಷಯವನ್ನ ಗಮನದಲ್ಲಿಟ್ಟು ಕೇಳಿ. ಜೇನು ನೊಣಗಳ ಮೇಲೆ ಬಳಸಲಾಗುವ ಚುಚ್ಚುಮದ್ದು ಇದಾಗಿದೆ. ಈ ಪ್ರತಿಜೀವಕವನ್ನ US ನಲ್ಲಿ ವರ್ಷಗಳಿಂದ ನಿಷೇಧಿಸಲಾಗಿದೆ. ಆದ್ರೆ ಚೀನಾದಿಂದ ಬರುವ ಅಗ್ಗದ ಮಾರುಕಟ್ಟೆಗಳಲ್ಲಿ ಈ ಕ್ಲೋರೋಫೆನಿಕೋಲ್ ಅನ್ನ ಜೇನುತುಪ್ಪದಲ್ಲಿ ಭಾರಿ ಲೋಹಗಳ ಜೊತೆಗೆ ಸೇರಿಸಲಾಗುತ್ತೆ. ಹಾಗಾಗಿ ಇದರಿಂದ ರಕ್ತದೊತ್ತಡ, ಹೃದಯ ಬಡಿತದಲ್ಲಿನ ಸಮಸ್ಯೆ ಅಥವಾ ಅಲರ್ಜಿ ಉಂಟಾಗಬಹುದು. ಬೇಯಿಸಿದ ಆಹಾರಗಳಲ್ಲಿದೆ ಅಜೋಡಿ ಕಾರ್ಬೋನಮೈಡ್, ಶ್ವಾಸಕೋಶ ಡಮಾರ್. ಹೌದು, ಈ ರಾಸಾಯನಿಕವನ್ನ ಬೇಯಿಸಿದ ಆಹಾರಗಳಲ್ಲಿ ಬ್ಲೀಚ್ ಆಗಿ ಬಳಸೋದಲ್ಲದೆ ಬ್ರೆಡ್ಗಳು, ಫ್ರಿಡ್ಜ್ ನಲ್ಲಿ ಶೇಖರಿಸಿಟ್ಟ ಭೋಜನಗಳು, ಪ್ಯಾಕ್ ಮಾಡಿದ ಪಾಸ್ತಾ ಮಿಶ್ರಣಗಳು ಮತ್ತೆ ಪ್ಯಾಕೇಜ್ ಮಾಡಿದ ಬೇಯಿಸಿದ ಪದಾರ್ಥಗಳಲ್ಲಿ ಇದನ್ನ ಹೆಚ್ಚು ಉಪಯೋಗಿಸ್ತಾರೆ. ಹಾಗಾಗಿ ಈ ರಾಸಾಯನಿಕ ಮಿಶ್ರಣವಾಗಿರುವಂತಹ ಈ ರೀತಿಯ ಆಹಾರವನ್ನ ತಿನ್ನೋದ್ರಿಂದ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬರುತ್ತವೆ. ಚಿಪ್ಸ್ ನಲ್ಲಿ ಒಲೆಸ್ಟ್ರಾ ಬಳಕೆ ಮೂಳೆಗಳು ಸವಿಯುತ್ತೆ ಜೋಕೆ. ಈ ಒಲೆಸ್ಟ್ರಾ ಒಂದು ರೀತಿಯ ಕೊಬ್ಬಿನಾಂಶವಾಗಿದ್ದು ಇದನ್ನ ಆಲೂಗೆಡ್ಡೆ ಚಿಪ್ಸ್ ನಲ್ಲಿ ಕೊಬ್ಬಿನ ಬದಲು ಒಲೆಸ್ಟ್ರಾ ರಾಸಾಯನಿಕ ಸಂಯೋಜಕವನ್ನ ಬಳಕೆ ಮಾಡಲಾಗುತ್ತೆ. ಆದ್ರೆ ಈ ಕೊಬ್ಬು ಕರಗಬಲ್ಲ ವಿಟಮಿನ್ ಆಗಿದ್ದು ಕ್ಯಾರೋಟಿನಾಯ್ಡ್ಗಳು ವ್ಯಕ್ತಿಯ ದೇಹದಲ್ಲಿ ಸೇರಿದಾಗ ಮೂಳೆಗಳ ಸವಕಳಿಯನ್ನ ಉಂಟು ಮಾಡೋದಲ್ಲದೆ ಪ್ರಮುಖ ಸೂಕ್ಷ್ಮ ಪೋಷಕಾಂಶಗಳನ್ನ ಸಾಯಿಸುತ್ತೆ. ಒಟ್ಟಾರೆ ಹೇಳೋದಾದ್ರೆ ಈ ರೀತಿಯಾಗಿ ಆಹಾರ ಪದಾರ್ಥಗಳಲ್ಲಿ ಅಂದ ಚಂದಕ್ಕಾಗಿ ಬಳಸುವ ರಾಸಾಯನಿಕ ಮಿಶ್ರಿತ ಆಹಾರ ಪದಾರ್ಥಗಳಿಗೆ ಮರುಳಾಗದೆ ನೈಸರ್ಗಿಕವಾಗಿ ಸಿಗುವ ಆಹಾರ ಪದಾರ್ಥಗಳನ್ನ ಸೇವಿಸಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ. ಭವ್ಯಶ್ರೀ ಆರ್ಜೆ, ಹೆಲ್ತ್ ಬ್ಯೂರೋ, ವಿಜಯ ಟೈಮ್ಸ್. ಆಹಾರಗಳಲ್ಲಿ ವಿಷಪೂರಿತ ರಾಸಾಯನಿಕ ಬಳಕೆ ಹೌದು, ಇತ್ತೀಚಿನ ದಿನಗಳಲ್ಲಿ ಯಾವ ಆಹಾರ ಪದಾರ್ಥ ತಿನ್ಬೇಕು ಅಂದ್ರೂ 2-3 ಬಾರಿ ಯೋಚನೆ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ. ಪ್ರತಿಯೊಂದು ತರಕಾರಿ ಹಾಗೆ ಆಹಾರ ಪದಾರ್ಥಗಳನ್ನ ಬೆಳೆಯೋದಕ್ಕೆ ಕೀಟನಾಶಕ ಮತ್ತೆ ರಾಸಾಯನಿಕ ಔಷಧಗಳನ್ನ ಬಳಸಲಾಗ್ತಿದೆ. ಹಾಗಾಗಿ ಯಾವ ಆಹಾರ ಪದಾರ್ಥಗಳಿಗೆ ಯಾವ ಕೆಮಿಕಲ್ಸ್ ನ ಬಳಸ್ತಾರೆ ಮತ್ತೆ ಇದರಿಂದ ಯಾವೆಲ್ಲ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಅನ್ನೋದನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಹಾಲಿನಲ್ಲಿ ಸಂಶ್ಲೇಷಿತ ಹಾರ್ಮೋನ್ಗಳ ಬಳಕೆ ಸ್ತನ ಕ್ಯಾನ್ಸರ್ ಗ್ಯಾರಂಟಿ. ಹೌದು, ಹಾಲು ಪ್ರತಿಯೊಂದು ಮನೆಯಲ್ಲೂ ಬಳಸುವಂತಹ ದಿನನಿತ್ಯದ ಆಹಾರ. ಇದನ್ನ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕುಡಿತಾರೆ. ಆದ್ರೆ ಹಸುಗಳ ಹಾಲಿನ ಉತ್ಪಾದನೆಯನ್ನ ಹೆಚ್ಚಿಸೋದಕ್ಕೆ RBGH ಅಂದ್ರೆ ಗೋವಿನ ಬೆಳವಣಿಗೆಯನ್ನ ಜಾಸ್ತಿ ಮಾಡುವ ಹಾರ್ಮೋನ್ ಅನ್ನ 50 ದೇಶಗಳಲ್ಲಿ ಬಳಸಲಾಗುತ್ತೆ. ಇನ್ನು ಈ RBGH ನ ಬಳಕೆ ಹಾಲಿನಲ್ಲಿ IGF-1 ಹಾರ್ಮೋನ್ ಮಟ್ಟವನ್ನ ಕನಿಷ್ಠ 6 ಪಟ್ಟು ಹೆಚ್ಚಿಸೋದಲ್ಲದೆ ಇದು ಮನುಷ್ಯರಲ್ಲಿ ಸ್ತನ ಕ್ಯಾನ್ಸರ್ ಮತ್ತೆ ಪ್ರಾಸ್ಟೇಟ್ ಕ್ಯಾನ್ಸರ್ ಅಪಾಯಗಳಿಗೆ ಕಾರಣವಾಗುತ್ತೆ. ಜೇನುತುಪ್ಪದಲ್ಲಿ ಕ್ಲೋರಂಫೆನಿಕೋಲ್ ಬಳಕೆ ಅಲರ್ಜಿ, ರಕ್ತದೊತ್ತಡ, ಕಟ್ಟಿಟ್ಟ ಬುತ್ತಿ.
ಇನ್ನು ನೀವೇನಾದ್ರೂ ಜೇನು ಪ್ರಿಯರಾಗಿದ್ರೆ ಈ ವಿಷಯವನ್ನ ಗಮನದಲ್ಲಿಟ್ಟು ಕೇಳಿ. ಜೇನು ನೊಣಗಳ ಮೇಲೆ ಬಳಸಲಾಗುವ ಚುಚ್ಚುಮದ್ದು ಇದಾಗಿದೆ. ಈ ಪ್ರತಿಜೀವಕವನ್ನ ಯುಎಸ್ ನಲ್ಲಿ ವರ್ಷಗಳಿಂದ ನಿಷೇಧಿಸಲಾಗಿದೆ. ಆದ್ರೆ ಚೀನಾದಿಂದ ಬರುವ ಅಗ್ಗದ ಮಾರುಕಟ್ಟೆಗಳಲ್ಲಿ ಈ ಕ್ಲೋರೋಫೆನಿಕೋಲ್ ಅನ್ನ ಜೇನುತುಪ್ಪದಲ್ಲಿ ಭಾರಿ ಲೋಹಗಳ ಜೊತೆಗೆ ಸೇರಿಸಲಾಗುತ್ತೆ. ಹಾಗಾಗಿ ಇದರಿಂದ ರಕ್ತದೊತ್ತಡ, ಹೃದಯ ಬಡಿತದಲ್ಲಿನ ಸಮಸ್ಯೆ ಅಥವಾ ಅಲರ್ಜಿ ಉಂಟಾಗಬಹುದು. ಬೇಯಿಸಿದ ಆಹಾರಗಳಲ್ಲಿದೆ ಅಜೋಡಿ ಕಾರ್ಬೋನಮೈಡ್, ಶ್ವಾಸಕೋಶ ಡಮಾರ್. ಹೌದು, ಈ ರಾಸಾಯನಿಕವನ್ನ ಬೇಯಿಸಿದ ಆಹಾರಗಳಲ್ಲಿ ಬ್ಲೀಚ್ ಆಗಿ ಬಳಸೋದಲ್ಲದೆ ಬ್ರೆಡ್ಗಳು, ಫ್ರಿಡ್ಜ್ ನಲ್ಲಿ ಶೇಖರಿಸಿಟ್ಟ ಭೋಜನಗಳು, ಪ್ಯಾಕ್ ಮಾಡಿದ ಪಾಸ್ತಾ ಮಿಶ್ರಣಗಳು ಮತ್ತೆ ಪ್ಯಾಕೇಜ್ ಮಾಡಿದ ಬೇಯಿಸಿದ ಪದಾರ್ಥಗಳಲ್ಲಿ ಇದನ್ನ ಹೆಚ್ಚು ಉಪಯೋಗಿಸ್ತಾರೆ. ಹಾಗಾಗಿ ಈ ರಾಸಾಯನಿಕ ಮಿಶ್ರಣವಾಗಿರುವಂತಹ ಈ ರೀತಿಯ ಆಹಾರವನ್ನ ತಿನ್ನೋದ್ರಿಂದ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬರುತ್ತವೆ. ಚಿಪ್ಸ್ ನಲ್ಲಿ ಒಲೆಸ್ಟ್ರಾ ಬಳಕೆ, ಮೂಳೆಗಳು ಸವಿಯುತ್ತೆ ಜೋಕೆ. ಈ ಒಲೆಸ್ಟ್ರಾ ಒಂದು ರೀತಿಯ ಕೊಬ್ಬಿನಾಂಶವಾಗಿದ್ದು ಇದನ್ನ ಆಲೂಗೆಡ್ಡೆ ಚಿಪ್ಸ್ ನಲ್ಲಿ ಕೊಬ್ಬಿನ ಬದಲು ಒಲೆಸ್ಟ್ರಾ ರಾಸಾಯನಿಕ ಸಂಯೋಜಕವನ್ನ ಬಳಕೆ ಮಾಡಲಾಗುತ್ತೆ. ಆದ್ರೆ ಈ ಕೊಬ್ಬು ಕರಗಬಲ್ಲ ವಿಟಮಿನ್ ಆಗಿದ್ದು ಕ್ಯಾರೋಟಿನಾಯ್ಡ್ಗಳು ವ್ಯಕ್ತಿಯ ದೇಹದಲ್ಲಿ ಸೇರಿದಾಗ ಮೂಳೆಗಳ ಸವಕಳಿಯನ್ನ ಉಂಟು ಮಾಡೋದಲ್ಲದೆ ಪ್ರಮುಖ ಸೂಕ್ಷ್ಮ ಪೋಷಕಾಂಶಗಳನ್ನ ಸಾಯಿಸುತ್ತೆ. ಒಟ್ಟಾರೆ ಹೇಳೋದಾದ್ರೆ ಈ ರೀತಿಯಾಗಿ ಆಹಾರ ಪದಾರ್ಥಗಳಲ್ಲಿ ಅಂದ ಚಂದಕ್ಕಾಗಿ ಬಳಸುವ ರಾಸಾಯನಿಕ ಮಿಶ್ರಿತ ಆಹಾರ ಪದಾರ್ಥಗಳಿಗೆ ಮರುಳಾಗದೆ ನೈಸರ್ಗಿಕವಾಗಿ ಸಿಗುವ ಆಹಾರ ಪದಾರ್ಥಗಳನ್ನ ಸೇವಿಸಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ. ಭವ್ಯಶ್ರೀ ಆರ್ಜೆ, ಹೆಲ್ತ್ ಬ್ಯೂರೋ, ವಿಜಯ ಟೈಮ್ಸ್. ಆಹಾರಗಳಲ್ಲಿ ವಿಷಪೂರಿತ ರಾಸಾಯನಿಕ ಬಳಕೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಯಾವ ಆಹಾರ ಪದಾರ್ಥ ತಿನ್ಬೇಕು ಅಂದ್ರೂ 2-3 ಬಾರಿ ಯೋಚನೆ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ. ಪ್ರತಿಯೊಂದು ತರಕಾರಿ ಹಾಗೆ ಆಹಾರ ಪದಾರ್ಥಗಳನ್ನ ಬೆಳೆಯೋದಕ್ಕೆ ಕೀಟನಾಶಕ ಮತ್ತೆ ರಾಸಾಯನಿಕ ಔಷಧಗಳನ್ನ ಬಳಸಲಾಗ್ತಿದೆ. ಹಾಗಾಗಿ ಯಾವ ಯಾವ ಆಹಾರ ಪದಾರ್ಥಗಳಿಗೆ ಯಾವ ಯಾವ ಕೆಮಿಕಲ್ಸ್ ನ ಬಳಸ್ತಾರೆ ಮತ್ತೆ ಇದರಿಂದ ಯಾವೆಲ್ಲ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಅನ್ನೋದನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಹಾಲಿನಲ್ಲಿ ಸಂಶ್ಲೇಷಿತ ಹಾರ್ಮೋನ್ಗಳ ಬಳಕೆ, ಸ್ತನ ಕ್ಯಾನ್ಸರ್ ಗ್ಯಾರಂಟಿ. ಹೌದು, ಹಾಲು ಪ್ರತಿಯೊಂದು ಮನೆಯಲ್ಲೂ ಬಳಸುವಂತಹ ದಿನನಿತ್ಯದ ಆಹಾರ. ಇದನ್ನ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕುಡಿತಾರೆ. ಆದ್ರೆ ಹಸುಗಳ ಹಾಲಿನ ಉತ್ಪಾದನೆಯನ್ನ ಹೆಚ್ಚಿಸೋದಿಕ್ಕೆ RBGH ಅಂದ್ರೆ ಗೋವಿನ ಬೆಳವಣಿಗೆಯನ್ನ ಜಾಸ್ತಿ ಮಾಡುವ ಹಾರ್ಮೋನ್ ಅನ್ನ 50 ದೇಶಗಳಲ್ಲಿ ಬಳಸಲಾಗುತ್ತೆ. ಇನ್ನು ಈ RBGH ನ ಬಳಕೆ ಹಾಲಿನಲ್ಲಿ IGF-1 ಹಾರ್ಮೋನ್ ಮಟ್ಟವನ್ನ ಕನಿಷ್ಠ 6 ಪಟ್ಟು ಹೆಚ್ಚಿಸೋದಲ್ಲದೆ ಇದು ಮನುಷ್ಯರಲ್ಲಿ ಸ್ತನ ಕ್ಯಾನ್ಸರ್ ಮತ್ತೆ ಪ್ರಾಸ್ಟೇಟ್ ಕ್ಯಾನ್ಸರ್ ಅಪಾಯಗಳಿಗೆ ಕಾರಣವಾಗುತ್ತೆ. ಜೇನುತುಪ್ಪದಲ್ಲಿ ಕ್ಲೋರೋಫೆನಿಕೋಲ್ ಬಳಕೆ, ಅಲರ್ಜಿ, ರಕ್ತದೊತ್ತಡ, ಕಟ್ಟಿಟ್ಟ ಬುತ್ತಿ. ಇನ್ನು ನೀವೇನಾದ್ರೂ ಜೇನು ಪ್ರಿಯರಾಗಿದ್ರೆ ಈ ವಿಷಯವನ್ನ ಗಮನದಲ್ಲಿಟ್ಟು ಕೇಳಿ. ಜೇನು ನೊಣಗಳ ಮೇಲೆ ಬಳಸಲಾಗುವ ಚುಚ್ಚುಮದ್ದು ಇದಾಗಿದೆ. ಈ ಪ್ರತಿಜೀವಕವನ್ನ ಯುಎಸ್ ನಲ್ಲಿ ವರ್ಷಗಳಿಂದ ನಿಷೇಧಿಸಲಾಗಿದೆ. ಆದ್ರೆ ಚೀನಾದಿಂದ ಬರುವ ಅಗ್ಗದ ಮಾರುಕಟ್ಟೆಗಳಲ್ಲಿ ಈ ಕ್ಲೋರೋಫೆನಿಕೋಲ್ ಅನ್ನ ಜೇನುತುಪ್ಪದಲ್ಲಿ ಭಾರಿ ಲೋಹಗಳ ಜೊತೆಗೆ ಸೇರಿಸಲಾಗುತ್ತೆ. ಹಾಗಾಗಿ ಇದರಿಂದ ರಕ್ತದೊತ್ತಡ, ಹೃದಯ ಬಡಿತದಲ್ಲಿನ ಸಮಸ್ಯೆ ಅಥವಾ ಅಲರ್ಜಿ ಉಂಟಾಗಬಹುದು. ಬೇಯಿಸಿದ ಆಹಾರಗಳಲ್ಲಿದೆ ಅಜೋಡಿ ಕಾರ್ಬೋನಮೈಡ್, ಶ್ವಾಸಕೋಶ ಡಮಾರ್. ಹೌದು, ಈ ರಾಸಾಯನಿಕವನ್ನ ಬೇಯಿಸಿದ ಆಹಾರಗಳಲ್ಲಿ ಬ್ಲೀಚ್ ಆಗಿ ಬಳಸೋದಲ್ಲದೆ ಬ್ರೆಡ್ಗಳು, ಫ್ರಿಡ್ಜ್ ನಲ್ಲಿ ಶೇಖರಿಸಿಟ್ಟ ಭೋಜನಗಳು, ಪ್ಯಾಕ್ ಮಾಡಿದ ಪಾಸ್ತಾ ಮಿಶ್ರಣಗಳು ಮತ್ತೆ ಪ್ಯಾಕೇಜ್ ಮಾಡಿದ ಬೇಯಿಸಿದ ಪದಾರ್ಥಗಳಲ್ಲಿ ಇದನ್ನ ಹೆಚ್ಚು ಉಪಯೋಗಿಸ್ತಾರೆ. ಹಾಗಾಗಿ ಈ ರಾಸಾಯನಿಕ ಮಿಶ್ರಣವಾಗಿರುವಂತಹ ಈ ರೀತಿಯ ಆಹಾರವನ್ನ ತಿನ್ನೋದ್ರಿಂದ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬರುತ್ತವೆ. ಚಿಪ್ಸ್ ನಲ್ಲಿ ಒಲೆಸ್ಟ್ರಾ ಬಳಕೆ,
ಮೂಳೆಗಳು ಸವಿಯುತ್ತೆ ಜೋಕೆ. ಈ ಒಲೆಸ್ಟ್ರಾ ಒಂದು ರೀತಿಯ ಕೊಬ್ಬಿನಾಂಶವಾಗಿದ್ದು ಇದನ್ನ ಆಲೂಗೆಡ್ಡೆ ಚಿಪ್ಸ್ ನಲ್ಲಿ ಕೊಬ್ಬಿನ ಬದಲು ಒಲೆಸ್ಟ್ರಾ ರಾಸಾಯನಿಕ ಸಂಯೋಜಕವನ್ನ ಬಳಕೆ ಮಾಡಲಾಗುತ್ತೆ. ಆದ್ರೆ ಈ ಕೊಬ್ಬು ಕರಗಬಲ್ಲ ವಿಟಮಿನ್ ಆಗಿದ್ದು ಕ್ಯಾರೋಟಿನಾಯ್ಡ್ಗಳು ವ್ಯಕ್ತಿಯ ದೇಹದಲ್ಲಿ ಸೇರಿದಾಗ ಮೂಳೆಗಳ ಸವಕಳಿಯನ್ನ ಉಂಟು ಮಾಡೋದಲ್ಲದೆ ಪ್ರಮುಖ ಸೂಕ್ಷ್ಮ ಪೋಷಕಾಂಶಗಳನ್ನ ಸಾಯಿಸುತ್ತೆ.